ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 24/7. ನಾನು ಶ್ರೀ ವಿಜಯ್. ವೀಕ್ಷಕರೇ, ಮಾಮೂಲಿ ಎನ್ನಿಸುವ ಈ ಅಭ್ಯಾಸಗಳು ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ಹುಷಾರಾಗಿರಿ. ಪ್ರತಿದಿನ ನೀವು ಮಾಮೂಲಿಯಾಗಿ ಫಾಲೋ ಮಾಡುವ ಕೆಲವೊಂದು ಅಭ್ಯಾಸ ನಿಮ್ಮನ್ನ ಅಪಾಯಕ್ಕೆ ದೂಡಬಹುದು. ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಕಾಣಬಹುದು. ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ನಾವು ನಮ್ಮ ಲೈಫ್ ನಲ್ಲಿ ಯಾವ ಅಭ್ಯಾಸಗಳನ್ನ ರೂಢಿಸಿಕೊಳ್ತೇವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಒಳ್ಳೆಯ ಅಭ್ಯಾಸಗಳು ಒಳಿತು ಯಶಸ್ಸು ಕೊಟ್ರೆ, ಕೆಟ್ಟ ಅಭ್ಯಾಸಗಳು ನಮ್ಮನ್ನ ನಾಶ ಮಾಡಿಬಿಡುತ್ತದೆ. ಇಲ್ಲಿ ಜೀವನವನ್ನೇ ಹಾಳು ಮಾಡುವ ಒಂದಿಷ್ಟು ಅಭ್ಯಾಸಗಳು ಪಟ್ಟಿ ಮಾಡಿದ್ದೇನೆ. ಹಾಗಾದ್ರೆ ಆ ಅಭ್ಯಾಸಗಳು ಏನೆಲ್ಲ ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತಾನೆ. ಬನ್ನಿ ನೋಡೋಣ. ಈ ಅಭ್ಯಾಸಗಳನ್ನ ಅಳವಡಿಸಿಕೊಂಡ್ರೆ ಜೀವನ ಮುಗ್ದೇ ಹೋಗುತ್ತೆ. ಜೀವನವನ್ನ ಹಾಳು ಮಾಡುವ 12 ಅಭ್ಯಾಸಗಳು. ದೈಹಿಕವಾಗಿ ಸಕ್ರಿಯವಾಗಿರುವುದೇ ಇರುವುದು. ಕ್ರಿಯಾಶೀಲವಲ್ಲದ ಜೀವನ ಶೈಲಿಯು ಆರೋಗ್ಯ ಮತ್ತು ಮನಸ್ಥಿತಿ ಎರಡರ ಮೇಲೂ ಪರಿಣಾಮ ಬೀರುವಂತದ್ದು. ದೈಹಿಕವಾಗಿ ಸಕ್ರಿಯವಾಗಿರುವುದೇ ಇರುವುದು ಸ್ನಾಯುಗಳು ದುರ್ಬಲಗೊಳಿಸುತ್ತದೆ, ಚಯಾಪಚಯವನ್ನ ನಿಧಾನಗೊಳಿಸುತ್ತದೆ ಮತ್ತು ಹೃದಯ ಸಮಸ್ಯೆಗಳು ಮತ್ತು ಮಧುಮೇಹ ಅಂತ ಕಾಯಿಲೆಗಳನ್ನ ಹೆಚ್ಚು ಮಾಡುತ್ತದೆ. ಹಾಗಾದ್ರೆ ಇದಕ್ಕೆಲ್ಲ ಏನೆಲ್ಲ ಸಮಸ್ಯೆಗಳು ಅನ್ನೋದನ್ನ ಕಂಡುಕೊಳ್ಳೋಣ. ನೀರು ಕುಡಿಯದೇ ಇರುವುದು ದೇಹದ ಪ್ರತಿಯೊಂದು ಕಾರ್ಯಕ್ಕೂ ನೀರು ಅತ್ಯಗತ್ಯ. ನಿರ್ಜಲೀಕರಣವು ಆಯಾಸ, ತಲೆನೋವು ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ. ಇದು ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮತ್ತು ನಿಮ್ಮ ಸ್ಕಿನ್ ಅನ್ನ ಡಲ್ ಆಗಿ ಕಾಣುವಂತೆ ಮಾಡಬಹುದು. ಹೀಗಾಗಿ ಈ ಕೆಟ್ಟ ಅಭ್ಯಾಸ ಬಿಟ್ಟು ನೀರು ಕುಡಿಯುವುದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಇನ್ನ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜಂಕ್ ಫುಡ್ ಆರೋಗ್ಯಕರ ಜೀವನ ಮತ್ತು ಮನಸ್ಥಿತಿಗೆ ನಮ್ಮ ಆಹಾರವೇ ಪ್ರಮುಖವಾಗಿದೆ. ಈ ಆರೋಗ್ಯಕರ ಆಹಾರವನ್ನ ಬಿಟ್ಟು ಜಂಕ್ ಫುಡ್, ಎಣ್ಣೆ ಭರಿತ ಆಹಾರ, ಸಂಸ್ಕರಿಸಿದ ಆಹಾರಗಳನ್ನ ತಿಂದರೆ ಆರೋಗ್ಯಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಜಂಕ್ ಫುಡ್ ರುಚಿ ನೀಡಬಹುದು, ಆದರೆ ಪೌಷ್ಟಿಕಾಂಶದ ಕೊರತೆಗಳು, ತೂಕ ಹೆಚ್ಚಾಗುವುದು ಮತ್ತು ಅಧಿಕ ರಕ್ತದೊತ್ತಡ ಕಾಯಿಲೆಗಳಿಗೆ ಕಾರಣರಾಗಬಹುದು. ಚರ್ಮದ ಆರೈಕೆಯನ್ನ ನಿರ್ಲಕ್ಷಿಸುವುದು ಆರೋಗ್ಯಕರ ಜೀವನದಲ್ಲಿ ಸ್ಕಿನ್ ಕೇರ್ ಕೂಡ ಮುಖ್ಯ. ನಿಮ್ಮ ಚರ್ಮವು ದೇಹದ ಅತಿ ದೊಡ್ಡ ಅಂಗವಾಗಿದೆ. ಹಾನಿಕರದ ಅಂಶಗಳ ವಿರುದ್ಧ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಚರ್ಮದ ಆರೈಕೆಯನ್ನ ನಿರ್ಲಕ್ಷ್ಯ ಮಾಡದೆ ಇನ್ನಿಲ್ಲದ ಸಮಸ್ಯೆಗಳಿಗೆ ಗುರಿ ಆಗಬಹುದು. ಯಾವಾಗ ಬೇಕಾದ್ರೂ ಆಗ ತಿನ್ನುವುದು, ಅಂದ್ರೆ ನಮ್ಗೆ ಇಷ್ಟ ಬಂದಾಗ ಊಟ ಮಾಡ್ತೀವಿ. ಆಗ ಒತ್ತಿಲ್ಲದ ಹೊತ್ತಲ್ಲಿ ಆಹಾರವನ್ನ ಸೇವಿಸುವುದು ಒಬ್ಬರ ಚಯಾಪಚಯವನ್ನ ಅಡ್ಡಿಪಡಿಸುವುದು ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮತ್ತು ತೂಕ ಹೆಚ್ಚಾಗಲು ಕಾರಣವಾಗಬಹುದು. ಅದರಿಂದ ಸ್ಥಿರವಾದ ಊಟದ ಸಮಯವನ್ನ ಕಾಪಾಡಿಕೊಳ್ಳಿ. ನಕಾರಾತ್ಮಕ ಆಲೋಚನೆಗಳು ನಿರಂತರ ನಕಾರಾತ್ಮಕತೆಯ ಒತ್ತಡ ಮತ್ತು ಆತಂಕವನ್ನ ಉಂಟು ಮಾಡುತ್ತವೆ. ಇದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಸಕಾರಾತ್ಮಕ ಚಿಂತನೆಯನ್ನ ಕಾಪಾಡಿಕೊಳ್ಳುವುದು ಮತ್ತು ಕೃತಜ್ಞತೆಯನ್ನ ಅಭ್ಯಾಸ ಮಾಡುವುದು ಅತ್ಯಗತ್ಯ. ಇನ್ನ ಕಳಪೆ ಭಂಗಿ. ಕೆಟ್ಟ ಭಂಗಿಯು ನಿಮ್ಮ ಮನಸ್ಥಿತಿ, ಶಕ್ತಿ, ವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ. ಕಾಲಾನಂತರದಲ್ಲಿ ಇದು ದೀರ್ಘಕಾಲದ ನೋವು, ಉಸಿರಾಟದ ಸಮಸ್ಯೆಗಳು ಮತ್ತು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ದೀರ್ಘಕಾಲೀನ ಸಮಸ್ಯೆಗಳನ್ನ ತಡೆಗಟ್ಟಲು ಸರಿಯಾಗಿ ಕುಳಿತುಕೊಳ್ಳಲು ಮತ್ತು ನಿಲ್ಲಲು ಖಚಿತಪಡಿಸಿಕೊಳ್ಬೇಕಾಗತ್ತೆ. ಇನ್ನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವುದು. ಉಪಹಾರವನ್ನ ದಿನದ ಅತ್ಯಂತ ಮಹತ್ವದ ಊಟ ಎಂದು ಕರೆಯಲು ಒಂದು ಕಾರಣವಿದೆ. ಇದು ನಿಮ್ಮ ಚಯಾಪಚಯವನ್ನ ಪ್ರಾರಂಭಿಸುತ್ತದೆ ಮತ್ತು ನಿಮಗೆ ದಿನಕ್ಕೆ ಬೇಕಾದ ಶಕ್ತಿಯನ್ನ ನೀಡುತ್ತದೆ. ಅದರಿಂದ ಉಪಹಾರ ಬಿಡುವುದು ಕಡಿಮೆ ಶಕ್ತಿ, ಕಳಪೆ ಗಮನ ಮತ್ತು ಮಧ್ಯಾಹ್ನ ಅತಿಯಾಗಿ ತಿನ್ನಲು ಕಾರಣವಾಗಬಹುದು. ಹಾಗೆ ಮತ್ತೊಂದೇನೆಂದ್ರೆ ನಿದ್ರೆಯ ಕೊರತೆ. ನಿದ್ರೆಯ ಕೊರತೆಯು ಯಾರು ನಿರೀಕ್ಷಿಸದ ಅಪಾಯಕಾರಿ ಪರಿಣಾಮವನ್ನ ಹೊಂದಿದೆ. ಎಲ್ಲದರ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಕಳಪೆ ನಿದ್ರೆಯ ಅಭ್ಯಾಸಗಳನ್ನ ಹೃದ್ರೋಗ, ಸ್ಥೂಲಕಾಯತೆ ಮತ್ತು ಭಿನ್ನತೆ ಅಪಾಯವನ್ನ ಹೆಚ್ಚಿಸುತ್ತದೆ. ಒತ್ತಡದಿಂದ ಹೊರಬಂದಿರುವ ದೀರ್ಘಕಾಲದ ಒತ್ತಡವು ಸೈಲೆಂಟ್ ಕಿಲ್ಲರ್ ಎನಿಸಿಕೊಂಡಿದೆ. ಕಾರ್ಟಿಸೋಲ್ ಮಟ್ಟವನ್ನ ಹೆಚ್ಚಿಸುತ್ತದೆ, ಪ್ರತಿಕ್ಷಣ ವ್ಯವಸ್ಥೆಯನ್ನ ದುರ್ಬಲಗೊಳಿಸುತ್ತದೆ ಮತ್ತು ಹೃದ್ರೋಗ, ಖಿನ್ನತೆಯನ್ನ, ಆರೋಗ್ಯ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತದೆ. ಧ್ಯಾನ ಮತ್ತು ದೈಹಿಕ ವ್ಯಾಯಾಮದಂತ ಅಭ್ಯಾಸಗಳನ್ನು ನಿಮ್ಮನ್ನ ಒತ್ತಡ ಮುಕ್ತರನ್ನಾಗಿಸುತ್ತದೆ. ಇದನ್ನ ದೋಷಿಸುವುದು, ಇತರರನ್ನ ದೋಷಿಸುವುದು, ದೋಷಾರೋಪಣೆಯು ವೈಯಕ್ತಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ನೀವು ಯಾವಾಗಲೂ ಇತರರನ್ನ ದೋಷಿಸುತ್ತಿದ್ದರೆ ಒಬ್ಬ ವ್ಯಕ್ತಿಯಾಗಿ ಬೆಳೆಯುವ ಅವಕಾಶವನ್ನ ನೀವು ಕಳೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ತಪ್ಪುಗಳಿಂದ ಕಲಿಯಲು ವಿಫಲರಾಗ್ತೀರಾ. ಕಲಿಕೆಗೆ ಕಠಿಣ ಹಾಕುವುದು.
ಕಲಿಯಬಹುದು. ಕಲಿಕೆಯು ಮಾನಸಿಕ ತೀಕ್ಷ್ಣತೆಯನ್ನ ಕಾಪಾಡುತ್ತದೆ ಮತ್ತು ಮಾನಸಿಕ ದಕ್ಷತೆಯನ್ನ ಹೆಚ್ಚಿಸುತ್ತದೆ. ಹೊಸ ವಿಷಯಗಳನ್ನ ಕಲಿಯುವುದು ನಿಲ್ಲಿಸಿದಾಗ ನೀವು ಬೆಳೆಯುವ ಅವಕಾಶಗಳು ಕೂಡ ಕಳೆದುಕೊಳ್ತೀರಾ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೊಸ ಸವಾಲುಗಳಿಗೆ ಹೊಂದಿಕೊಳ್ಳಲು ನಿಮಗೆ ಕಷ್ಟವಾಗಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.